ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಸೋಮವಾರ ಟೈಮ್ ಆಗಲಿ 11:45 ಆಗಿತ್ತು. ನಾನು ಆಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆಯಿಂದ ಏನು ವ್ಲಾಗ್ಸ್ ಮಾಡಲಿಲ್ಲ ನಾನು. ಇನ್ನು ನನ್ನ ಮಗ ಕೂಡ ಮಲ್ಕೊಂಡಿದ್ದ. ಇನ್ನು ನಮ್ಮ ಮನೆಯವರು ಕೂಡ ರೆಸ್ಟ್ ಮಾಡ್ತಾಯಿದ್ರು. ಇನ್ನು ಬೆಳಗ್ಗೆ ಒಂದು ಸ್ವಲ್ಪ ಅಂದರೆ ನೈಟ್ ಉಳಿದಿದ್ದು ಸ್ವಲ್ಪ ಅನ್ನ ಇತ್ತು. ಇನ್ನು ಅದನ್ನು ಹುಳಿ ಅನ್ನೋ ಥರ ಮಾಡಿದ್ದೆ, ತಿನ್ಕೊಂಡು ಆಯಿತು. ಸ್ವಲ್ಪ ಜಾಸ್ತಿನೇ ಇತ್ತು ಅನ್ನ. ಇನ್ನು ನಾನು ಅಡ್ಜಸ್ಟ್ ಆಯಿತು. ಅದಕ್ಕೋಸ್ಕರ ಮಧ್ಯಾಹ್ನಕ್ಕೆ ಮಸ್ಸೊಪ್ಪಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಸೊಪ್ಪೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊಪ್ಪು ತೊಗೊಂಡು ಒಂದೇ ದಿನ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದು, ಜಾಸ್ತಿ ದಿನ ಕೂಡ ಆಗಿರಲಿಲ್ಲ. ಅದು ಬಂದುಬಿಟ್ಟು ಒಂಥರ ಹಣ್ಣು ಥರ ಆಗಿಬಿಟ್ಟಿತ್ತು ಎಲ್ಲ. ಮತ್ತು ಒಂದು ಸ್ವಲ್ಪ ವೇಸ್ಟ್ ಕೂಡ ಜಾಸ್ತಿ ಇತ್ತು. ಇನ್ನು 10 ರೂಪಾಯಿ ಕಟ್ಟು ಸೊಪ್ಪು ಬಂದುಬಿಟ್ಟು 10 ರೂಪಾಯಿ ಕೊಟ್ಟು ಕಟ್ಟು ತೊಗೊಂಡು ಸೊಪ್ಪು ಮಾಡೋಣ ಅಂತ ನೋಡಿದ್ರೆ ಅದರಲ್ಲಿ ವೇಸ್ಟೇಜೇ ಭಾಳ ಇರುತ್ತೆ. ಅಲ್ಲಿಗೂ ಜಾಸ್ತಿ ಬುಡ ಅದೆಲ್ಲ ತೊಗೊಂಡೆ ನೀಟಾಗಿ, ಏನು ವೇಸ್ಟ್ ಮಾಡಲಿಲ್ಲ. ಒಳ್ಳೊಳ್ಳೆದೆಲ್ಲ ಬಿಡಿಸ್ಕೊಂಡೆ. ಆದರೂ ಕೂಡ ಅಷ್ಟೊಂದು ವೇಸ್ಟ್ ಇತ್ತು. ಒಂದು ಕಟ್ಟು ಪಾಲಕ್ ಸೊಪ್ಪು, ಒಂದು ಕಟ್ಟು ಬಂದುಬಿಟ್ಟು ಮೆಂತ್ಯ ಸೊಪ್ಪು, ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಮಿಕ್ಸ್ ಮಾಡಿ ಕಟ್ಟಿದ್ರು. ಇನ್ನು ಅದಕ್ಕೋಸ್ಕರ 2 ಶಿವ್ರು ತೊಗೊಂಡಿದ್ದೆ. ನೋಡ್ತಾ ಇರ್ಬೋದು, ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೀನಿ. ಇವಾಗ ಮಸ್ಸೊಪ್ಪು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಜೋಡಿಸ್ಕೊಂಡೆ. ಈರುಳ್ಳಿ, ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ನೀಟಾಗಿ ಬೇಗ ಬೇಯಲಿ ಅಂತೇಳ್ಬಿಟ್ಟು ಈ ಥರ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ ಕೂಡ ಇಟ್ಕೊಂಡಿದ್ದೆ, ಹಂಗೆ ಇದ್ರೊಳಗೆ ಮಿಕ್ಸ್ ಮಾಡೋಣ ಅಂತ ಹೇಳಿ. ಇನ್ನು ಬೇಳೆ ಬಂದುಬಿಟ್ಟು ನಾನು ಸೊಪ್ಪು ಬಿಡ್ಸೋಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ನೆನೆಸಿಟ್ಟಿದ್ದೆ ನಾನು, ಚೆನ್ನಾಗಿ ನೆನ್ಕೊಳ್ಳಿ ಅಂತೇಳ್ಬಿಟ್ಟು. ಆಮೇಲೆ 1-2 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಎಲ್ಲ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ನಾನು ಕುಕ್ಕರ್ಗೆ ಹಾಕೋಕ್ಕಿಂತ ಮುಂಚೆ ಫಸ್ಟು ಒಂದು ಅರ್ಧ ಚೊಂಬಷ್ಟು ನೀರು ಸ್ವಲ್ಪ ಕಾಯಿಸ್ತೀನಿ. ಏನಂದರೆ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ತಣ್ಣೀರೆಲ್ಲ ಹಾಕ್ಬಿಟ್ಟು ಇಟ್ಟರೆ ಒಂಥರ ಲೇಟ್ ಆಗುತ್ತೆ. ಸ್ವಲ್ಪ ಬೇಯೋದು ಕೂಡ, ವಿಸಲ್ ಬರೋದು ಕೂಡ ಸ್ವಲ್ಪ ತಡ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ಯಾವಾಗ ಮಾಡಿದ್ರೆ ಅಷ್ಟೇ ಫಸ್ಟು ಸ್ವಲ್ಪ ನೀರು ಎಷ್ಟು ಬೇಕೋ ನಾವು ನೀರು ಅಷ್ಟು ಕಾಯಿಸ್ಬಿಟ್ಟು ಆಮೇಲೆ ಇದೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದೆಲ್ಲ ಹಾಕಿ ವಿಸಲ್ ಮುಚ್ಚಿಬಿಟ್ರೆ ಬೇಗನೆ ವಿಸಲ್ ಬರುತ್ತೆ ಮತ್ತು ನೀಟಾಗಿ ಕೂಡ ಬೇಯುತ್ತೆ ಅದು. ಅದಕ್ಕೋಸ್ಕರ ನಾನು ಆ ಥರ ಮಾಡ್ತೀನಿ. ಇನ್ನು ಎಲ್ಲ ಕೂಡ ಹಾಕ್ಬಿಟ್ಟು ಇವಾಗ ಸೊಪ್ಪೆಲ್ಲ ಹಾಕ್ತಾಯಿದ್ದೀನಿ. ಸೊಪ್ಪೆಲ್ಲ ಹಾಕ್ಬಿಟ್ಟು ಏನಿಲ್ಲ, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕಿ ಎಲ್ಲ ಸ್ವಲ್ಪ ಅದು ಮುಚ್ಚು ಒಂದು 4 ವಿಸಲ್ ಹೊಡ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ಮಸ್ಸೊಪ್ಪು ಮಾತ್ರ. ಇನ್ನು ಮಧ್ಯಾಹ್ನಕ್ಕೆ ಬಿಸಿ ಮುದ್ದೆ ಮಾಡೋಣ ಅಂತ ಕೂಡ ಅಂದ್ಕೊಂಡೆ. ಬೆಳಗ್ಗೆ ಹೆಂಗಿದ್ರು ಸ್ವಲ್ಪ ಅನ್ನ ಉಳಿದಿತ್ತಲ್ಲ, ಹುಳಿ ಅನ್ನೋ ಥರ ಮಾಡಿದ್ದೆ. ಅದಕ್ಕೆ ಮುದ್ದೆ ಮಾಡೋಣ ಅಂತ ಹೇಳಿ ಇವಾಗ ಮುದ್ದೆ ಕೂಡ ಅಕ್ಕಿ ನೆನೆಸಿಟ್ಟಿದ್ದೆ, ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಹೇಳಿ. ಒಂದು ಕಡೆ ಅಕ್ಕಿ ಕೂಡ ಚೆನ್ನಾಗಿ ನೆನ್ಕೊತಾ ಇದ್ದು, ಇನ್ನೊಂದು ಕಡೆ ಮಸ್ಸೊಪ್ಪಿಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಇನ್ನು ಕೆಲಸ ಅಂತೂ ತುಂಬ ಕೆಲಸ ಇತ್ತು. ಮನೆ ಕೆಲಸ ಎಲ್ಲ ಹಂಗೆ ಪೆಂಡಿಂಗ್ ಇತ್ತು. ಏನು ಕೆಲಸನೇ ಮಾಡಿರಲಿಲ್ಲ ನಾನು ಹೇಳ್ಬೇಕಂದ್ರೆ. ಇನ್ನು ಭಾನುವಾರನಾದರೂ ಎಲ್ಲ ಚೆನ್ನಾಗಿ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ರೆ ಭಾನುವಾರ ಕೂಡ ನನಗೆ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಎಷ್ಟೊತ್ತಾದರೂ ಆಗಲಿ ಇವತ್ತು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಆದಷ್ಟು ಬೇಗ ಮಾಡೋಣಂತೆ. ಫಸ್ಟ್ ಇವ್ರಿಗೆಲ್ಲ ಸ್ವಲ್ಪ ಅಡುಗೆ ಮಾಡಿಕೊಟ್ರೆ ನಮ್ಮ ಮನೆಯವ್ರು ಊಟ ಮಾಡಿ ಹೆಂಗೆ ನನ್ನ ಮಗ ಎದ್ದರೂ ಕೂಡ ಅವನ ಜೊತೆ ಆಟ ಆಡ್ಕೊಂಡಿರ್ತಾರೆ ಮತ್ತು ನನ್ನ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಅದಕ್ಕೆ ಐಡಿಯಾ ಮಾಡಿಕೊಂಡೆ. ಮತ್ತು ಸಾಯಂಕಾಲ ಕೂಡ ಹೆಂಗೆ ಸಾಂಬಾರು ಇರುತ್ತೆ, ಇನ್ನು ಮುದ್ದೆ ಉಳಿದಿದ್ರೆ ಒಂದು ಮುದ್ದೆ ಉಳಿಯುತ್ತೆ ಮತ್ತು ಸ್ವಲ್ಪ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಮಸ್ಸೊಪ್ಪು ಮಾಡ್ತಾಯಿದ್ದೀನಿ. ಮೂಲಂಗಿ ಕೂಡ ಇದ್ದು ಮೂಲಂಗಿ ಕೂಡ ತೊಗೊಂಡಿದ್ದೆ. ಫಸ್ಟ್ ಸೊಪ್ಪು ಮಾಡಿ ಮುಗ್ಸೋಣ, ಮೂಲಂಗಿ ಇರಲಿ ನಾಳೆಗೆ ಏನಾದರೂ ಮಾಡಿದ್ರಾಯ್ತು ಅಂತ ಹೇಳಿ ನಾನು ಮೂಲಂಗಿನ ಹಂಗೆ ಎತ್ತಿಟ್ಟಿದ್ದೆ. ಮತ್ತು ಸೊಪ್ಪೆಲ್ಲ ಫ್ರಿಜ್ಜಲ್ಲಿ ಬೇರೆ ಇಟ್ಟರು ಕೂಡ ಇನ್ನು ಕೋಲ್ಡ್ಗಂತೂ ಇನ್ನೂ ಇದಾಗ್ಬಿಡುತ್ತೆ ಅಂತ ಹೇಳಿ ಆಮೇಲೆ ತಿನ್ನೋಕ್ಕೆ ಕೂಡ ಬರಲ್ಲ ಅಂತ ಹೇಳಿಬಿಟ್ಟು ಬೇಗ ಸೊಪ್ಪೆ ಮಾಡೋಣ ಅಂಥೇಳಿ ಸೊಪ್ಪು ಸಾಂಬಾರಿಗೆಲ್ಲ ಇಟ್ಟಿದ್ದೀನಿ. ಈಗ ನಾವೇನಂದರೆ ಹಳ್ಳಿಯಲ್ಲಿರೋದ್ರಿಂದ ಟೈಮ್ ಟು ಟೈಮ್ ಎಲ್ಲ ಬಿಸಿದು ಮಾಡೋಕ್ಕಾಗಲ್ಲ. ಇವಾಗ ಏನೋ ಸಮ್ ಟೈಮ್ ಈ ಥರ ಸ್ವಲ್ಪ ಅನ್ನ ಉಳಿದಿತ್ತು, ಇಲ್ಲ ಏನಾದರೂ ಬೆಳಗ್ಗೆ ಟೈಮ್ ಏನಾದ್ರು ಟಿಫನ್ ಮಾಡಿದ್ವಿ ಅಂದರೆ ಮಧ್ಯಾಹ್ನ ಅಂದರೆ ಸಾಂಬಾರು ಥರ ರೆಡಿ ಮಾಡ್ಕೋಬೇಕು, ಮತ್ತು ಸಂಜೆಗೂ ಆಗುತ್ತೆ. ಇಲ್ಲ ಬೆಳಗ್ಗೆ ಟೈಮ್ ಏನಾದರೂ ಸಾಂಬಾರು ಮಾಡಿಟ್ರೆ ಮತ್ತು ಸಂಜೆ ಕೂಡ ಅದೇ ಆಗುತ್ತೋ ಅನ್ನೋ ಐಡಿಯಾದಲ್ಲಿ ನಾವು ಮಾಡ್ತಿರ್ತೀವಿ. 3 ಟೈಮು ಕೂಡ ಬಿಸಿದು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಹೇಳಬೇಕಂದ್ರೆ ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಆ ಥರ ಆಗಿದೆ ಲೈಫ್ ಅಂತೂ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಾಂಬಾರು ಮಾಡಿದರೆ ಸಾಯಂಕಾಲಕ್ಕೂ ನೈಟ್ಗೂ ಆಗುತ್ತೆ ಮತ್ತು ನಾಳೆ ಬೆಳಗ್ಗೆಗೂ ಕೂಡ ಮಿಕ್ಕುತ್ತೆ ಒಂದು ಸ್ವಲ್ಪ. ಮತ್ತು ಇನ್ನೊಂದು ಹಳ್ಳೀಲಿ ಗೊತ್ತಲ್ವ, ಏನಾದರೂ ಸಾಂಬಾರು ಮಾಡಿದ್ರೆ ಬರ್ತಾ ಇರ್ತಾರೆ, ಹಾಕ್ಸ್ಕೊಂಡು ಹೋಗ್ತಾ ಇರ್ತಾರೆ, ಅದು ಮಾಮೂಲಿನೇ. ಹಂಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ಇನ್ನು ಸೊಪ್ಪಿಗೆಲ್ಲ ಅಂದರೆ ಸೊಪ್ಪು ಸಾಂಬಾರಿಗೆಲ್ಲ ರೆಡಿ ಮಾಡಿಟ್ಟು ಇವಾಗ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಚಿಕ್ಕದು ಬೆಳ್ಳುಳ್ಳಿ ತೊಗೊಂಡು ಸ್ವಲ್ಪ ನೀಟಾಗಿ ಕುಟ್ಬಿಟ್ಟು ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಒಂದು 4-5
ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಗ್ಗರಣೆಗೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕಿ ಕೂಡ ಆಗಲೇ ನೆಂದಿತ್ತು. ಅದನ್ನು ಕೂಡ ಮುದ್ದೆಗೆ ಇಟ್ಟೆ ಒಂದು ಸೈಡಲ್ಲಿ. ಇನ್ನು ಬರೀ ಅದನ್ನೇ ಮಾಡ್ಕೊಂಡು ಕೂತ್ಕೊಂಡ್ರೇನು, ಸೈಡ್ಗೆ ಒಂದು ಸೈಡ್ಗೆ ಇಟ್ಬಿಡೋಣ, ಅದು ಅದ್ರ ಪಾಡಿಗೆ ಅದು ಆಗುತ್ತೆ ಅಂತ ಹೇಳಿ ಅಕ್ಕಿ ಕೂಡ ಆಗಲೇ ಹತ್ತತ್ರ ಸ್ವಲ್ಪ ಬೇಗ ಬಂದಿದ್ದು. ಇನ್ನು ಮಸ್ಸೊಪ್ಪೆಲ್ಲ ಚೆನ್ನಾಗಿ ಬೇಯಿಂದಿತ್ತು. ಇಳಿಸ್ಬಿಟ್ಟು ಚೆನ್ನಾಗಿ ಇದು ಮಸ್ಸಿಗುಂಡಿರುತ್ತಲ್ಲ ಅದು ತೊಗೊಂಡ್ಬಿಟ್ಟು ಚೆನ್ನಾಗಿ ಮಸ್ತಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಮಸ್ಬಿಟ್ಟು ಇವಾಗ ಒಗ್ಗರಣೆಗೆಲ್ಲ ರೆಡಿ ಮಾಡಿದೆ. ಇನ್ನು ಫೈನಲಿ ಒಗ್ಗರಣೆ ಕೂಡ ಹಾಕಿದೆ. ಒಗ್ಗರಣೆ ಹಾಕಿ ಇವಾಗ ಮುದ್ದೆ ಕೂಡ ಸ್ವಲ್ಪ ಹಿಟ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ದೆ ಮುಂಚೆ. ಇನ್ನು ಚೆನ್ನಾಗಿ ಬೇಯಿಸೋಷ್ಟೊತ್ತಿಗೆ ಮಸ್ಸೊಪ್ಪು ಕೂಡ ಚೆನ್ನಾಗಿ ಒಗ್ಗರಣೆ ಎಲ್ಲ ಹಾಕಿ ಇಟ್ಟಿದ್ದೆ. ಇನ್ನು ಮುದ್ದೆ ಮಾತ್ರ ಚೆನ್ನಾಗಿ ಬೇಯಬೇಕು. ಮುದ್ದೆ ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಒಳ್ಳೆಯದು. ಒಂಥರ ಘಮ ಅಂತ ಸ್ಮೆಲ್ ಬರಬೇಕು, ಅಷ್ಟು ಚೆನ್ನಾಗಿ ಬೇಯಿಸ್ತೀನಿ. ನಾನು ಸಿಮ್ಮಲ್ಲಿಟ್ಟು ಬೇಯಿಸ್ತೀನಿ, ಜಾಸ್ತಿ ತಳ ಹಿಡಿಯೋ ಥರ ಬೇಯಿಸಲ್ಲ ನಾನು. ಸ್ವಲ್ಪ ಲೇಟಾದರೂ ಪರವಾಗಿಲ್ಲ, ಮುದ್ದೆ ಚೆನ್ನಾಗಿ ಆಗ್ಬೇಕು ನಮಗೆ. ಇಲ್ಲಾಂದರೆ ಅಷ್ಟೇ. ಮತ್ತು ನನ್ನ ಮಗ ಬೇರೆ ಇಷ್ಟಪಟ್ಟು ಮುದ್ದೆ ತಿಂತಾನೆ ಅವನು. ನನಗೆ ತುಂಬ ಇಷ್ಟ ಅವನು ಊಟ ಮಾಡೋದಂದ್ರು. ಅದಕ್ಕೋಸ್ಕರ ಅವನಿಗೋಸ್ಕರನಾದರೂ ಸ್ವಲ್ಪ ನೋಡಿಕೊಂಡು ನೀಟಾಗೆ ಮಾಡ್ತೀನಿ. ಇನ್ನು ನನ್ನ ಮಗಂದು ಕೂಡ ಊಟ ಆಯಿತು. ಅವನು ಎದ್ದಿದ್ದ, ಅವನಿಗೂ ಸ್ವಲ್ಪ ತಿನ್ನಿಸ್ಬಿಟ್ಟು ನಾನು ತಿಂದೆ. ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ನಾನು ಆಮೇಲೆ ಊಟ ಮಾಡ್ತೀನಿ ಅಂದರು. ಇನ್ನು ಅಷ್ಟರೊಳಗೆ ಪಾತ್ರೆ ಅಂತೂ ಸಿಕ್ಕಾಪಟ್ಟೆ ಆಗಿದ್ದು ಗೊತ್ತಲ್ಲ. ಏನೇ ಅಡುಗೆ ಮಾಡಿದ್ರು ಕೂಡ ಪಾತ್ರೆ ಅಂತೂ ಜಾಸ್ತಿ ಆಗ್ತಾನೆ ಇರ್ತವೆ. ಪಾತ್ರೆಗಂತೂ ಬರನೇ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ನನಗಂತೂ ಒಂದು ಪಾತ್ರೆ, ಒಂದು ಲೋಟ ಏನಾದರೂ ತೊಗೊಂಡಿರಲಿ ಅದನ್ನು ತೊಳೆಯೋದು ಅಭ್ಯಾಸ. ಅದಕ್ಕೆ ನೀಟಾಗೆಲ್ಲ ಉಜ್ಜಿ ಇಟ್ಬಿಡ್ತೀನಿ. ಇನ್ನು ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಇಬ್ಬರು ಬಿಸಿಲು ಕಾಯಿಸ್ತಾ ಇದ್ದರು. ಅವ್ರ ಹತ್ರ ಮಾತಾಡ್ಕೊಂಡು ಪಾತ್ರೆ ತೊಳಿತಾ ಇದ್ದೀನಿ. ಆಗಲೇ ಮಧ್ಯಾಹ್ನನೇ ಆಗಿಬಿಟ್ಟಿತ್ತು. ಸುಮಾರು ಟೈಮ್ ಆಗಿತ್ತು. ಸ್ವಲ್ಪ ಬಿಸಿಲು ಅವಾಗ ತಾನೇ ಪರವಾಗಿಲ್ಲ ಅನ್ನೋ ಥರ ಬರ್ತಾಯಿತ್ತು. ಇನ್ನು ಅಷ್ಟೊತ್ತಲ್ಲೂ ಕೂಡ ಸ್ವಲ್ಪ ಚಳಿನೇ ಅಂತ ಅನ್ನಿಸ್ತಾ ಇರುತ್ತಲ್ವ, ಅದಕ್ಕೋಸ್ಕರ ಅವ್ರು ಬಿಸಿಲಲ್ಲಿ ಕೂತ್ಕೊಂಡಿದ್ರು. ನನ್ನನ್ನು ಕರೆದ್ರು, ಬಾ ಕೂತ್ಕೊ ಆಮೇಲೆ ತೊಳಿವಂತೆ ಅಂತ ಹೇಳಿಬಿಟ್ಟು. ಇನ್ನು ನಾನು ಇಲ್ಲ, ಅದೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಬೇಗ, ಇನ್ನು ಸ್ವಲ್ಪ ಜಾಸ್ತಿ ಕೆಲಸ ಇದೆ ನನಗೆ, ಇನ್ನು ಟೈಮ್ ಸಾಕಾಗಲ್ಲ, ಸಂಜೆ ಆಗಿಬಿಡುತ್ತೆ ಅಂತ ಹೇಳಿ ನನ್ನ ಕೆಲಸ ನಾನು ಮಾಡ್ಕೊತ ಮಾತಾಡ್ತಾಯಿದ್ದೀನಿ ಅವ್ರ ಜೊತೆ. ಇನ್ನು ಗೊತ್ತಲ್ವ, ಎಷ್ಟೋ ಬಿಸಿಲು ಕಾಯಿಸಿದ್ರು ಕೂಡ ಬಿಸಿಲು ಕಾಯಿಸ್ಬೇಕಂತಲೇ ಅನ್ನಿಸ್ತಾ ಇರುತ್ತೆ. ಅಷ್ಟು ಚಳಿ, ಸಿಕ್ಕಾಪಟ್ಟೆ ಚಳಿ ಇದೆ. ಗಾಳಿ ಕೂಡ ಹಂಗೆ ಬೀಸ್ತಾ ಇದೆ. ಒಂದೊಂದು ಸತಿ ಬೆಳಗ್ಗೆ ಟೈಮ್ ಅಷ್ಟೊತ್ತಿಗೆ ಹನಿ ಕೂಡ ಬರುತ್ತೆ, ಮಳೆ ಹನಿ ಕೂಡ. ಇಂಥ ಟೈಮಲ್ಲಿ ಸೌದೆ ಒಲೆ ಇರುತ್ತಲ್ಲ, ಅದರಲ್ಲಿ ಅಡುಗೆ ಮಾಡಿದ್ರೆ ಚೆನ್ನಾಗಿ ಅಂತ ಅನಿಸ್ತಾ ಇರುತ್ತೆ. ಬೆಳಗ್ಗೆಗಂತೂ ಚೆನ್ನಾಗಿ ಸ್ವಲ್ಪ ಬೆಂಕಿ ಕಾಯಿಸ್ಬೋದು ಅಂತಲೂ ಅನಿಸುತ್ತೆ. ಸುಮಾರು ಜನ ಎದ್ದ ತಕ್ಷಣವೇ ಬೆಂಕಿ ಹಾಕ್ತಾರೆ ಎಲ್ಲ ಕಾಯಿಸೋಕ್ಕೆ. ಹೋಗ್ಬಿಡೋಣ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸತಿ, ಮನಸ್ಸು ಆ ಥರ ಎಳಿತಾ ಇರುತ್ತೆ. ಆದರೆ ಹೋಗೋಕ್ಕಾಗಲ್ಲ. ಇತ್ತೀಚೆಗಂತೂ ಸ್ವಲ್ಪ ಲೇಟಾಗೆ ಎದ್ದಾಳ್ತೀನಿ ನಾನು. ಬೆಳಗ್ಗೆ ಎದ್ದಾಳೋದು ಸ್ವಲ್ಪ ಅಭ್ಯಾಸ ಹೋಗ್ಬಿಡುತ್ತೆ ನಂದು. ಇನ್ನು ಅಷ್ಟೊತ್ತಲ್ಲಿ ಸ್ವಲ್ಪ ಲೇಟಾಗಿ ಎದ್ದರೂ ಕೂಡ ಒಂದೊಂದು ದಿನ ಆದರೂ ಕೂಡ ಚಳಿ ಅಂತೂ ಕಡಿಮೆನೇ ಆಗಲ್ಲ. ಇನ್ನು ನಾನು ಸ್ವೆಟ್ರ್ ಬಂದುಬಿಟ್ಟು ಅದು ತೊಳೆಯೋಕೆ ಹಾಕಿದ್ದೀನಿ, ತೊಳಿಬೇಕು. ನಾಳೆ ನಾಡಿದ್ದು ಯಾವಾಗಾರ ತೊಳಿಬೇಕು ಅದನ್ನು. ಇನ್ನು ಯಾವಾಗಲೂ ಹಾಕ್ಕೊಂಡಿರ್ತೀವಲ್ಲ, ಸ್ವಲ್ಪ ಜಾಸ್ತಿನೇ ಗಲೀಜಾಗಿರುತ್ತೆ. ಇನ್ನು ಇರೋದು ಅದೊಂದೇ. ಇನ್ನೊಂದು ಇದ್ದಿದ್ರೆ ಒಂದು ಚೇಂಜ್ ಮಾಡ್ಬೋದಾಗಿತ್ತು, ಒಂದು ಬಿಟ್ಟು ಒಂದು ಅಂತ. ಇದು ಇವಾಗ ಒಗೆದು ಚೆನ್ನಾಗಿ ಒಣಗಿಸೋವರೆಗೂ ನಾನು ಹಂಗೆ ಇರಬೇಕು. ಅದಕ್ಕೆ ತುಂಬ ಚಳಿ ಅಂತಲೇ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಬೇಗ ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ನಾನು. ಜಾಸ್ತಿ ಕೂಡ ಹೊರಗಡೆ ಬರೋದಿಲ್ಲ. ತುಂಬ ಚಳಿ ಅನಿಸುತ್ತೆ. ಫಸ್ಟಿಗಂತೂ ಆ ಥರ ಅನ್ನಿಸ್ತಾ ಇರಲಿಲ್ಲ. ಇತ್ತೀಚೆಗಂತೂ ಸಖತ್ತು ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ಚಳಿ ಅನ್ನಿಸ್ತಾ ಇರುತ್ತೆ. ಏನಾದರೂ ತಲೆ ಕಟ್ಕೊಳೋಣ ಅಂದರೆ ಅಷ್ಟು ದೊಡ್ಡದು ಖರ್ಚಿಪು ಇಲ್ಲ, ಏನಿಲ್ಲ. ಕಟ್ಕೊಂಡ್ರೆ ಟವಲ್ ಕಟ್ಕೋಬೇಕು, ಇಲ್ಲ ಯಾವುದಾದ್ರು ಒಂದು ವೇಲ್ ಕಟ್ಕೋಬೇಕು. ವೇಲ್ ಕಟ್ಕೊಳಕ್ಕಂತೂ ಒಂಥರ ಅನ್ನಿಸ್ತಾ ಇರುತ್ತೆ. ಕಾಟನ್ ವೇಲ್ ಆದರೆ ಚೆನ್ನಾಗಿ ಬಿಗಿ ಇರುತ್ತೆ ಮತ್ತು ಬೆಚ್ಚ ಕೂಡ ಇರುತ್ತೆ. ನನ್ನ ಹತ್ರ ಕಾಟನ್ ವೇಲ್ ಕೂಡ ಇಲ್ಲ. ಅದಕ್ಕೋಸ್ಕರ ಇನ್ನು ಇರೋದ್ರಲ್ಲೇ ಬಿಡು ಅಂತೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಇನ್ನು ಕೋಲ್ಡ್ ಬೇರೆ ಆಗಿದೆಯಲ್ಲ, ಒಂದು ಸ್ವಲ್ಪ ಕಿವಿಯಲ್ಲಿ ಹತ್ತಿ ಇಟ್ಕೊಂಡ್ಬಿಟ್ಟು ಹೆಂಗೋ ಕಾಲ ಕಳೀತಾ ಇದ್ದೀನಿ. ನನ್ನ ಮಗ ಅಂತೂ ಹೇಳೋದೇ ಬೇಡ, ಅವನ್ನ ಹಾಕ್ಕೊಳ್ಳೋದೇ ಇಲ್ಲ ಯಾವಾಗಲೂ ಅಷ್ಟೇ. ಬೇಸಿಗೆ ಆಗಲಿ, ಚಳಿಗೆ ಆಗಲಿ, ಮಳೆ ಆಗಲಿ, ಹೆಂಗನ ಇರಲಿ ಅವ್ನು ಸ್ವೆಟ್ರ್ ಅಂತೂ ಹಾಕೋದೇ ಇಲ್ಲ ಅವನು. ಅಷ್ಟು ಇದು ಆಗಲೇ ಅವ್ನಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಅವನದು ಕೂಡ ಸ್ವೆಟ್ರ್ ಇದೆ, ಬಟ್ ಅವನು ಹಾಕ್ಕೊಳ್ಳಲ್ಲ. ಇನ್ನು ಫೈನಲಿ ಪಾತ್ರೆ ಕೂಡ ಎಲ್ಲ ತೊಳೆದೆ, ಜಾಸ್ತಿನೇ ಪಾತ್ರೆ ಇದ್ದು. ಇನ್ನು ಮುದ್ದೆ ಪಾತ್ರೆ ಅಂತೂ ಅವಾಗ ತಾನೇ ಮುದ್ದೆ ತೊಳ್ಸಿದ್ನಲ್ವ, ಸ್ವಲ್ಪ ಚೆನ್ನಾಗಿ ನೆನ್ಕೊಂಡಿರಲಿಲ್ಲ, ಆದರೂ ಕೂಡ ಬೆಳಿಲ್ಲ. ಸ್ವಲ್ಪ ಲೋಟ ತೊಗೊಂಡ್ಬಿಟ್ಟು ಚೆನ್ನಾಗೆಲ್ಲ ಕ್ಲೀನ್ ಮಾಡಿ ಇವಾಗೆಲ್ಲ ಉಜ್ತಾ ಇದ್ದೀನಿ. ಇಷ್ಟು ಪಾತ್ರೆ ಒಂದು ತೊಳೆದ್ಬಿಟ್ರೆ ನಮಗೊಂದು ದೊಡ್ಡ ಕೆಲಸನೇ ಮುಗ್ದಂಗಲ್ವ ಹೆಣ್ಮಕ್ಳಿಗೆ. ಇನ್ನು ಮತ್ತೆ ಸಾಯಂಕಾಲಕ್ಕೆ ಮತ್ತೆ ಪಾತ್ರೆ ಆಗ್ತಾ ಇರ್ತವೆ. ಎಷ್ಟೊತ್ತಿಗೆ ತೊಳೆದು ಎಲ್ಲ ಜೋಡಿಸೋಣ ಅನ್ನೋಷ್ಟು ಇದಾಗ್ಬಿಡುತ್ತೆ. ಇನ್ನು ಮನೇಲಿ ಕೂಡ ತುಂಬ ಕೆಲಸ ಇತ್ತು. ಐಟಮ್ ಬೇರೆ ಎಲ್ಲ ಖಾಲಿಯಾಗಿತ್ತು ಮನೆಯಲ್ಲಿ ಒಂದು ಸ್ವಲ್ಪ. ಇನ್ನು ಅಂಗಡಿಯಲ್ಲಿ ಒಂದು ಸ್ವಲ್ಪ ಐಟಮ್ ಮಿಕ್ಕಿತ್ತು, ಅಂದರೆ ಬೆಲ್ಲ, ಒಂದು ಸ್ವಲ್ಪ ಅವಲಕ್ಕಿ, ಅದು ಗೋಧಿ ಹಿಟ್ಟದೆಲ್ಲ ಮಿಕ್ಕಿತ್ತು. ಅದೆಲ್ಲ ಸ್ವಲ್ಪ ನೀಟಾಗಿ ಎತ್ತಿಟ್ಕೊಂಡ್ಬಿಡೋಣ, ಇನ್ನು ಅಂಗಡಿಯಲ್ಲಿ ಬಿಡೋದೇನಂತ ಹೇಳಿಬಿಟ್ಟು ಅಂದ್ಕೊಂಡೆ. ಇನ್ನು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಇವಾಗ ರಾಗಿ ಹಿಟ್ಟು ಎಲ್ಲ ಜರಡಿ ಹಿಡಿದು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ.
ಇನ್ನು ನಾವು ಡೈಲಿ ಮುದ್ದೆ ಮಾಡೋದ್ರಿಂದ ತುಂಬ ಯೂಸ್ ಆಗುತ್ತೆ, ಇದು ನಮ್ಗೆ ಹೆಲ್ಪ್ ಆಗುತ್ತೆ. ಮತ್ತು ನೀಟಾಗಿ ಚೆಲ್ಲಲ್ಲ ಏನಿಲ್ಲ, ಸುಮ್ಮನೆ ತುಂಬ್ಕೊಂಡು ಹಂಗೆ ಅದು ಆ ಸೀಟು ಹಾಕಿ ಮುದ್ದೆ ಮಾಡ್ಬೋದು. ನೀಟಾಗಿ ಮುಚ್ಚಬೇಕು ಅಷ್ಟೇ, ಮುಚ್ಚಬೇಕಾದ್ರೆ ಮತ್ತು ಲೂಸಾಗಿ ಮುಚ್ಚೋದು ಮತ್ತು ಸ್ವಲ್ಪ ಹುಳ ಅದು ಇದು ಬೀಳೋ ಥರ ಮುಚ್ಚಬಾರ್ದು. ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು. ಹಾಗಾದರೆ ತುಂಬ ಅಂದರೆ ಯೂಸ್ಫುಲ್ ಇದು. ಏನಂದರೆ ಇವಾಗ ಮತ್ತೆ ಮುದ್ದೆ ಮಾಡಬೇಕಾದ್ರೆ ಆವಾಗ ತಾನೇ ಜಡಿ ಇಟ್ಕೊಂಡು ಎಲ್ಲ ಮೇಲೆಲ್ಲ ಚೆಲ್ಕೊಂಡು ಮತ್ತು ಕೆಳಗೆಲ್ಲ ಚೆಲ್ಕೊಂಡು ನೆಲದ ಮೇಲೆಲ್ಲ ಸ್ವಲ್ಪ ಅದು ಹಿಟ್ಟು ಬೆಳ್ಳಗಿರುತ್ತಲ್ಲ ಅದೆಲ್ಲ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಹಾಕ್ಸ್ಕೊಬಂದ ತಕ್ಷಣವೇ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟೆಲ್ಲ ನೀಟಾಗೆಲ್ಲ ಜಡಿ ಇಟ್ಟು ಆ ಬಾಕ್ಸ್ಗೆ ಹಾಕ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ನಮಗೆ. ಇಷ್ಟೊತ್ತಿಗೆ ನಾನು ಯಾವಾಗಲೂ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಅಂದರೆ ಆ ಸೀಟೆಲ್ಲ ಈ ಥರ ಜಡೆ ಹಿಡಿದು ಬಾಕ್ಸ್ಗೆ ಹಾಕ್ಕೋಬೇಕಾಗಿತ್ತು. ಸ್ವಲ್ಪ ಹುಷಾರಿಲ್ದಿರೋದ್ರಿಂದ ಮತ್ತು ಊರಿಗೆಲ್ಲ ಹೋದ್ನಲ್ವ, ಸ್ವಲ್ಪ ಗ್ಯಾಪ್ ಆಗಿಬಿಡ್ತು, ಅಡುಗೆ ಕೂಡ ಸರಿಯಾಗಿ ಮಾಡಲಿಲ್ಲಲ್ವ, ಅದಕ್ಕೋಸ್ಕರ. ಇನ್ನು ಇವಾಗೆಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ತೀನಲ್ಲ, ಅದಕ್ಕಿದು ಒಂದು ಕೆಲಸ ಆಗೋಗ್ಲಿ ಅಂತ ಹೇಳಿ ನಾನೇನು ಮಾಡಿದೆ ಅಂದರೆ ಮತ್ತೆ ರಾಗಿ ಹಸಿಟ್ಟೆಲ್ಲ ನೀಟಾಗಿ ಜರಡಿ ಹಿಡಿದು ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ಇದು ನನಗೆ ತುಂಬ ಅಂದರೆ ಈಸಿ ಆಗುತ್ತೆ ಇದು. ಇವಾಗ ನಾವು ಮುದ್ದೆ ಮಾಡಿದ ತಕ್ಷಣ ಬಾಕ್ಸ್ ತೊಗೊಂಡ್ಬಿಟ್ಟು ಎಷ್ಟು ಬೇಕಷ್ಟು ತೊಗೊಂಡು ಹಂಗೆ ಮುಚ್ಚಿಡ್ಬೋದು. ತೀರ ಒಂದು 8-15 ದಿನ ಆದಮೇಲೆ ಇನ್ನು ಮಿಕ್ಕಿದ್ರೆ ಮಾತ್ರ ಇನ್ನೊಂದ್ಸತಿ ಜರಡಿ ಹಿಡಿಬೋದು, ಏನಾದರೂ ಹುಳ ಏನಾದರೂ ಆಗಿರುತ್ತಂತ. ಅಷ್ಟೊಂದು ದಿನ ಮಿಕ್ಕಲ್ಲ, ಬೇಗನೆ ಖಾಲಿ ಆಗುತ್ತೆ. ಅದಕ್ಕೋಸ್ಕರ ಅದರಿಂದ ಏನು ನನಗೆ ತೊಂದರೆ ಇಲ್ಲ, ಭಯನೂ ಇಲ್ಲ, ನಮ್ಗೆ ಗೊತ್ತಿರುತ್ತಲ್ಲ ಆ ಥರ. ಇನ್ನು ಅಂಗಡಿಯಿಂದ ಬೆಲ್ಲ ಕೂಡ ತೊಗೊಂಬಂದೆ. ಅಂದರೆ ಕಾಫಿ ಅಲ್ಲ, ಟೀ ಮಾಡಬೇಕಾದ್ರೆ ಕಂಪಲ್ಸರಿ ನಾನು ಬೆಲ್ಲನೇ ಹಾಕೋದು, ಸಕ್ಕರೆ ಯೂಸ್ ಮಾಡಲ್ಲ ಜಾಸ್ತಿ. ನಾನು ಯಾವಾಗಾದರೂ ಒಂದು ಸತಿ ಕಾಫಿ ಕುಡಿಬೇಕಂತ ಅನಿಸುತ್ತಲ್ಲ, ಅವಾಗ ಮಾತ್ರ ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಬೆಲ್ಲನೇ ನಾನು ಯೂಸ್ ಮಾಡೋದು. ಅದಕ್ಕೋಸ್ಕರ ಬೆಲ್ಲ ಕೂಡ ಮಿಕ್ಕಿತ್ತು, ಹೆಂಗೋ ಸ್ವಲ್ಪ ಬಿಡು ಅದು ನಿನ್ನೇನು ಇದು ಮಾಡೋದು ಅಂತ ಹೇಳಿ ಅದು ನಾನು ಮನೆಗೆ ತೊಗೊಂಡೆ. ಅದು ಇವಾಗ ಅದೆಲ್ಲ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಡಬ್ಬಿಗೆ ಹಾಕ್ತಾಯಿದ್ದೀನಿ. ಈ ಥರ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡು ನಾವು ಮುಂಚೆನೇ ನಾವು ಇಟ್ಕೊಂಡ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಬೋದು. ಮತ್ತು ಅವಾಗ ದೊಡ್ಡ ಸ್ವಲ್ಪ ಇದಿರುತ್ತಿಲ್ಲ, ಆ ದೊಡ್ಡ ಪೀಸ್ ಇದ್ದಾಗ ಮತ್ತು ಅದನ್ನು ಇದು ಮಾಡೋಕ್ಕೋದು ಕೂಡ ಆಗೋದಿಲ್ಲ ಟೈಮ್ ಸರಿಯಾಗಿ. ಅದಕ್ಕೆ ಮುಂಚೆನೇ ನಾನೆಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ನನ್ನ ಮಗ ಕೂಡ ಸ್ವಲ್ಪ ಕೇಕ್ ಬೇಕು ಅಂತ ಕೇಳ್ತಾ ಇದ್ದ. ಕೇಕ್ ಇರಲಿಲ್ಲ, ಬ್ರೆಡ್ ಇತ್ತು, ಒಂದೇ ಒಂದು ಪೀಸ್ ಇತ್ತು. ಪಾಪ ನನಗೆ ಕೊಡಂತ ಕೇಳಿದ ತಕ್ಷಣ ನನಗೆ ಕವರ್ ತೊಗೊಂಬಂದು ಕೊಡ್ತಾಯಿದ್ದೀನಿ, ನೀನು ತಿನ್ನು ಅಂತ ಹೇಳಿಬಿಟ್ಟು. ಪಾಪ ಇನ್ನು ನಮ್ಮ ಅತ್ತಿಗೆ ಬಂದುಬಿಟ್ಟು ಸಂಜೆ ಆಗಿತ್ತು, ಒಂದು ಸ್ವಲ್ಪ ಟೈಮ್ ಬಂದುಬಿಟ್ಟು. ಇನ್ನು ಅವರು ಕೂಡ ಟೀ ಮಾಡಿದರು, ಇನ್ನು ಎಲ್ರಿಗೂ ಕೂಡ ಮಾಡಿದರು, ಎಲ್ರಿಗೂ ಸೇರಿಸ್ಬಿಟ್ಟು. ಇನ್ನು ನಮ್ಮ ಮನೆಯವ್ರಿಗೂ ಕೂಡ ತಂದು ಕೊಟ್ಟರು, ನನಗೂ ಕೂಡ ಒಂದು ಗ್ಲಾಸ್ ತಂದು ಕೊಟ್ಟಳು. ಇನ್ನು ಅದನ್ನು ಕುಡ್ಕೊತ ನನಗೆ ಸ್ವಲ್ಪ ಕೆಲಸ ಮಾಡಿಕೊಂಡೆ. ಅವನು ಕೂಡ ಎದ್ದಿದ್ದೆ ನನ್ನ ಮಗ, ಎದ್ಬಿಟ್ಟು ಆಗಲೇ ಸ್ವಲ್ಪ ಚೆನ್ನಾಗಿ ಆಟಾಡ್ತಾ ಇದ್ದ. ಸ್ವಲ್ಪ ಬೆಟರು, ಅಷ್ಟೊಂದು ಸ್ವಲ್ಪ ಪರವಾಗಿಲ್ಲ. ಆದರೂ ಕೂಡ ನೈಟ್ ಸಂಜೆ ಆದ ತಕ್ಷಣ ಮೂಗು ಕಟ್ಕೊತವೆ ಒಂದು ಸ್ವಲ್ಪ. ನನಗೆ ಕೋಲ್ಡ್ ಆದರೆ ಬೇಗ ಅದು ಕ್ಲಿಯರ್ ಆಗಲ್ವಲ್ಲ, ಜಾಸ್ತಿ ಟೈಮ್ ತೊಗೊಳುತ್ತೆ ಅದು ಕ್ಲಿಯರ್ ಆಗಬೇಕಂದ್ರೆ. ಅದಕ್ಕೋಸ್ಕರ ಮಾಮೂಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಪುಣ್ಯ ಏನಂದರೆ ಜ್ವರ ಬಂದಿಲ್ಲ ಅವನಿಗೆ, ಅದೇ ನನಗೆ ಭಯ. ಅವನಿಗೆ ಸ್ವಲ್ಪ ಜ್ವರ ಏನಾದರೂ ಬಂದುಬಿಟ್ರಂತೂ ತುಂಬ ಕಷ್ಟ, ಅವನು ಸುಧಾರ್ಸೋಕ್ಕೂ ಆಗೋಲ್ಲ, ಅವ್ನಿಗೆ ಬೇಗ ವಾಸಿನೂ ಆಗೋಲ್ಲ, ಆ ಥರ ಆಗಿಬಿಡುತ್ತೆ. ಸದ್ಯ ಕೋಲ್ಡ್ ಒಂದು ಆಗಿದೆ ಅಷ್ಟೇ, ಅದು ಹೋಗುತ್ತೆ ಅಂತ ಹೇಳ್ಕೊಂಡು ಇನ್ನು ನಾನು ಕೂಡ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಒಂದು ವಾರದಲ್ಲಿ ನಾವೇನು ಕೆಲಸ ಮಾಡ್ಕೊಂಡಿಲ್ಲ ಅಂತಂದರೆ ಎಷ್ಟು ಕೆಲಸ ಇರುತ್ತೆ ಗೊತ್ತಾ. ಇದಂತೂ ಫುಲ್ಲು ಪೆಂಡಿಂಗ್ ಕೆಲಸ ನಂದು. ಇನ್ನು ಮೇಲೆ ಧೂಳೆಲ್ಲ ತೆಗ್ದಿದ್ದೆ, ಫಸ್ಟಿಗೆ ಮೇಲೆ ಧೂಳೆಲ್ಲ ತೆಗೆದ್ಬಿಟ್ಟು ಫಸ್ಟ್ ಕಸ ಎಲ್ಲ ನೀಟಾಗಿ ಗೂಡಿಸ್ಬಿಟ್ಟು ಆಮೇಲೆ ಇದೆಲ್ಲ ಡಬ್ಬಿಗೆಲ್ಲ ತುಂಬ್ತಾ ಇದ್ದೀನಿ. ಇವಾಗ ಇದೆಲ್ಲ ತುಂಬಿಕ್ಬಿಟ್ಟು ಆಮೇಲೆ ನೀಟಾಗೆಲ್ಲ ಒರೆಸಿ ಸೆಲ್ಫಲ್ಲಿ ಇಟ್ಬಿಟ್ಟು ಆಮೇಲೆ ಫುಲ್ಲು ನೆಲ ಒರೆಸ್ಕೊಂಬಂದುಬಿಡೋಣ ಅಂತ ಅಂದ್ಕೊಂಡು ಇವಾಗ ಇದು ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಅತ್ತಿಗೆ ಕೂಡ ಟೀ ತೊಗೊಂಬಂದು ಕೊಟ್ಟರು. ಪಾಪ ಕುಡಿತಾ ಇದ್ದೀನಿ. ಇಷ್ಟು ಫಾಸ್ಟಾಗಿ ಕುಡಿಯೋಕ್ಕಾಗಲ್ಲ, ಇದು ಫಾಸ್ಟಲ್ಲಿ ಇಟ್ಟಿದ್ದೀನಲ್ಲ ಆ ಥರ ಅನ್ನಿಸ್ತಾ ಇದೆ. ಒಂದೊಂದ್ಸರಿ ನನಗೆ ನೋಡಿದ್ರೆ ನನಗೆ ನಗು ಬರ್ತಿರುತ್ತೆ, ಆ ಥರ ಅನಿಸುತ್ತೆ ವೀಡಿಯೋ ಫಾಸ್ಟಲ್ಲಿಟ್ಟರೆ. ಇಷ್ಟೊಂದು ಫಾಸ್ಟಾಗಿ ಕೆಲಸ ಮಾಡಿಬಿಟ್ರೆ ನಮ್ಮನ್ನು ಹಿಡಿಯೋರು ಯಾರೇ ಇಲ್ವಲ್ವ. ಎಷ್ಟು ಕೆಲಸನಾದರೂ ಆಗಲಿ ನಿಮಿಷದಲ್ಲಿ ಸೆಕೆಂಡಲ್ಲಿ ಮುಗಿಸ್ಬಿಡ್ಬೋದು ಅನ್ನೋ ಥರ ಆಗಿಬಿಡುತ್ತೆ. ಇಷ್ಟು ಕೆಲಸ ಮಾಡೋಷ್ಟೊತ್ತಿಗೆ ಎಷ್ಟೋ ಟೈಮ್ ಆಗಿರುತ್ತೆ. ಬಟ್ ನಾವು ಎಡಿಟ್ ಮಾಡಬೇಕಾದ್ರೆ ಇದು ಸ್ವಲ್ಪ ಸ್ಪೀಡಲ್ಲಿ ಇಟ್ಬಿಟ್ರೆ ಎಂಥ ವೀಡಿಯೋಸ್ ಆಗಲಿ ಎಷ್ಟು ಬೇಗ ಇದಾಗ್ಬಿಡುತ್ತೆ. ಇನ್ನು ಎಲ್ಲ ಕೂಡ ಕ್ಲೀನ್ ಆಯಿತು. ಇನ್ನು ಪಾತ್ರೆಗೆ ಎಲ್ಲ ಜೋಡಿಸಿ ಆಮೇಲೆ ಅವಲಕ್ಕಿ ಕೂಡ ಉಳಿದಿತ್ತು, 2 ಟಬ್ಗೆ ಅವಲಕ್ಕಿ ತುಂಬಿದೆ. ಇನ್ನು ಒಂದು ಡಬ್ಬಲ್ಲಿ
ಬೆಲ್ಲ ಮತ್ತು ಇನ್ನೊಂದು ಸ್ವಲ್ಪ ಬೆಲ್ಲ ಮಿಕ್ತು, ಒಂದು ಸ್ವಲ್ಪ ಸಕ್ಕರೆ ಕೂಡ ಉಳಿದಿತ್ತು. ಆ ಸಕ್ಕರೆ ಮತ್ತು ಉಳಿದಿರೋ ಬೆಲ್ಲ ಕೂಡ ಒಂದರಲ್ಲಿ ಹಾಕಿದೆ. ಇನ್ನು ನನ್ನ ಮಗನಿಗೆ ಬಂದುಬಿಟ್ಟು ಹಾಲು ಪೌಡರ್ ಕೊಟ್ಟಿದ್ದರು, ಅದು ಕೂಡ ಸ್ವಲ್ಪನೇ ಸತಿ ಕೊಟ್ಟಿದ್ದಿದ್ದು, ಅದನ್ನು ಕೂಡ ಡಬ್ಬಿಗೆ ಹಾಕ್ತೆ. ಇನ್ನು ಟೀ ಪುಡಿ ಕೂಡ ಅಷ್ಟೇ, ಟೀ ಪುಡಿ ಕೂಡ ಸ್ವಲ್ಪ ಖಾಲಿಯಾಗಿತ್ತು, ಅಂಗಡಿಯಲ್ಲಿ ಸ್ವಲ್ಪ ಇತ್ತು, ಅದನ್ನೇ ತೊಗೊಂಡು ಅದನ್ನು ಕೂಡ ಡಬ್ಬಿಗೆ ಹಾಕಿ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದೆ. ಅಂತೂ ಇಂತೂ ಫೈನಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡೆ, ಮನೆ ಕ್ಲೀನಿಂಗ್ ಎಲ್ಲ. ಖುಷಿ ಕೂಡ ಆಯಿತು. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದುಬಿಟ್ಟು 7:45 ಆಯಿತು. ಮತ್ತು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತೆ ಸಂಜೆಯಿಂದ ಮತ್ತೆ ವ್ಲಾಗ್ ಮಾಡಲಿಲ್ಲ ನಾನು. ಅತ್ತೆ ಮಾವ ಬರ್ತಾ ಇದ್ದಾರೆ ಊರಿಂದ, ಅಂದರೆ ದುರ್ಗಕ್ಕೆ ಹೋಗಿದ್ರು ಅವರು, ಹಾಸ್ಪಿಟಲ್ಗೆ ತೋರಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು. ಡಾಕ್ಟ್ರು ನಾಳೆ ಅಡ್ಮಿಟ್ ಆಗಬೇಕಂತ ಹೇಳಿದಾರಂತೆ. ಮತ್ತು ಆ ಕಡೆ ನಮ್ಮೂರ ಕಡೆ ಹೋಗೋಕ್ಕೆ ಬಸ್ ಇಲ್ಲ ಟೈಮ್ ಸರಿಯಾಗಿ, ಅದಕ್ಕೆ ಇಲ್ಲೇ ಬರ್ತಾ ಇದ್ದಾರೆ. ಇಲ್ಲೇ ಬಂದುಬಿಟ್ಟು ನಾಳೆ ಮತ್ತೆ ದುರ್ಗಕ್ಕೆ ಹೋಗಿ ಅಲ್ಲೇ ಅಡ್ಮಿಟ್ ಆಗಿ ಮತ್ತೆ ಅತ್ತೆ ಊರಿಗೆ ಹೋಗಿ ಬಟ್ಟೆ ತೊಗೊಂಬರ್ತಾರೆ. ಮಾವನಿಗೆ ಬಟ್ಟೆ ಬೇಕಲ್ವಾ, ಬಟ್ಟೆ ಎಲ್ಲ ಅಲ್ಲೇ ಇದ್ದಾವೆ, ಅದಕ್ಕೆ ನಾಳೆ ಹೋಗಿ ತರ್ತಾರೆ ಅವರು. ನಾವಲ್ಲೇ ಇರ್ಬೇಕು ಯಾರಾದರೂ ಒಬ್ಬರು, ಅದಕ್ಕೋಸ್ಕರ ಇನ್ನು ಮುದ್ದೆಗೆ ಇಟ್ಟಿದ್ದೀನಿ. ಮಧ್ಯಾಹ್ನನೂ ಬಿಸಿ ಮುದ್ದೆ ಮಾಡಿ ಮಸಪ್ ಮಾಡಿದ್ನಲ್ವ, ಈಗ ಅವ್ರು ಕಂಪಲ್ಸರಿ ಮುದ್ದೆ ಬೇಕೇ ಬೇಕು, ಅದಕ್ಕೋಸ್ಕರ ಮುದ್ದೆ ಮಾಡ್ತೀನಿ. ಇನ್ನೇನು ಬರೋ ಟೈಮೇ, ಇನ್ನು ಹತ್ತತ್ರ ಇದ್ದಾರೆ ಅಂತ ಫೋನ್ ಮಾಡಿದ್ದೆ. ಅದಕ್ಕೋಸ್ಕರ ಬಂದ ತಕ್ಷಣ ಪಾಪ ಸುಸ್ತಾಗಿಬಿಟ್ಟಿರ್ತಾರೆ, ಅಲ್ಲಿ ಹಾಸ್ಪಿಟಲಲ್ಲೆಲ್ಲ ಓಡಾಡಿ ಸುಸ್ತಾಗಿರ್ತದೆ, ಸಿಕ್ಕಾಪಟ್ಟೆ ಸುಸ್ತಾಗಿರುತ್ತೆ. ಮತ್ತೆ ದೂರ ಸ್ವಲ್ಪ, ಅಲ್ಲಿಂದ ಬಸ್ ಹತ್ತಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಬಸ್ ಹತ್ತಿ ಬರೋಷ್ಟೊತ್ತಿಗೆ ನಮಗೇನೆ ಸುಸ್ತಾಗುತ್ತೆ. ವಯಸ್ಸಾಗಿರೋರು ಹೆಂಗೆ ಬರ್ತಾರೆ ಹೇಳಿ, ಕಷ್ಟನೇ. ತೋರಿಸ್ಕೊಂಬರೋಣ ಅಂತ ಹೋಗಿದ್ದಾರೆ, ಅದು ನಾಳೆ ಅಡ್ಮಿಟ್ ಆಗಬೇಕು ಅಂತ ಹೇಳಿದಾರಂತೆ, ಅದಕ್ಕೋಸ್ಕರ ಬರ್ತಿದ್ದಾರೆ. ಇವಾಗ ಮುದ್ದೆಗೆ ಇಟ್ಟಿದ್ದೀನಿ, ಆಗಲೇ ಬೇಯ್ತಾ ಇದೆ ಮುದ್ದೆ, ಸ್ವಲ್ಪ ಚೆನ್ನಾಗಿ ಬೇಳೆ ಅಂತ ಇಟ್ಟಿದ್ದೀನಿ. ಇನ್ನೇನು ಸೊಪ್ಪು ಸಾಂಬಾರು ಐತೆ, ಮತ್ತು ಅನ್ನ ಕೂಡ ಮಾಡಿದ್ದೀನಿ ಕುಕ್ಕರೆಲ್ಲ, ಸ್ವಲ್ಪ ಅನ್ನ ಕೂಡ ಮಾಡಿದೆ. ಮಧ್ಯಾಹ್ನ ಮಾಡಿರೋದು ಮುದ್ದೆ ಕೂಡ ಇದೆ, ಒಂದು ಮುದ್ದೆ, ಚಿಕ್ಕ ಮುದ್ದೆ. ನೋಡೋಣ, ನಾಯಿ ಬರುತ್ತೆ ನಮ್ಮ ಮನೆ ಹತ್ರ ಒಂದು, ಪಾಪ ಅದು ಕೂಡ ಮರಿ ಹಾಕಿದೆ, ತಿನ್ನಲಿ ಏನೋ ಇದಾಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಹಂಗೆ ಎತ್ತಿಟ್ಟಿದ್ದೀನಿ ಅದನ್ನು. ಇವಾಗ ಬಿಸಿ ಮುದ್ದೆ ಇಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವ್ಲಾಗು ಇಲ್ಲಿಗೆ ಎಂಡ್ ಆಗುತ್ತೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಬಂದುಬಿಟ್ಟು 1 ವರ್ಷ ಆಯಿತು, 1 ವರ್ಷ ಆಗಕ್ಕೆ ಬಂತು, ಇನ್ನು ಮೇ ಬಂದರೆ 1 ವರ್ಷ ಆಗುತ್ತೆ ನನ್ನ ಚಾನಲ್ ಓಪನ್ ಮಾಡಿ. ಬಟ್ ಇನ್ನೂ 1,000 ಜನ ಸಬ್ಸ್ಕ್ರೈಬ್ ಆಗಿಲ್ಲ, 4,000 ಗಂಟೆಗಳು ವಾಚ್ ಅವರ್ಸ್ ಕೂಡ ಆಗಿಲ್ಲ. ಬೇಜಾರಾಗ್ತಾ ಇದೆ. ವರ್ಷಾನುಗಟ್ಟಲೆ ಹಿಂಗೆ ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಅದರಿಂದ ನಮಗೇನು ಇದಾಗ್ತಾ ಇಲ್ಲ ಅಂದಮೇಲೆ ಸ್ವಲ್ಪ ಬೇಜಾರೇ. ಪರವಾಗಿಲ್ಲ, ನೋಡೋಣ, ಸಡನ್ನಾಗಿ ಯಾವುದೂ ಆಗಲ್ಲಲ್ವಾ. ಹೇಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಇದ್ದಂಥವ್ರಿಗೆ ಸ್ವಲ್ಪ ಕಷ್ಟ ಜಾಸ್ತಿ, ಏನೇ ಕೆಲಸ ಆಗಲಿ ಸ್ಲೋಗನೇ ಆಗ್ತಾ ಇರ್ತವೆ. ಇವಾಗ ಆ ಥರನೇ ನಮಗೂ ಕೂಡ ಆಗಿರೋ ಪರಿಸ್ಥಿತಿ. ನೋಡೋಣ, ನಾಳೆ ನಾವು ಕೂಡ ಹಾಸ್ಪಿಟಲ್ಗೆ ಹೋಗಬೇಕು. ನಾಳೆ ಬ್ಲಾಗೆಲ್ಲ ಮತ್ತು ನಾಳೆ ಮಂಗಳವಾರ, ನಾಳೆ ಬುಧವಾರ ಬರುತ್ತೆ. ಇವತ್ತಿನ ಬ್ಲಾಗ್ ನಮಗೆ ನಾಳೆ ಬರುತ್ತೆ. ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್.